ದೇವ್ರೆ ಇವತ್ತು ಚಂದಂಗ ವ್ಯಾಪಾರ ಆಗಲಿಪ್ಪ, ಎಲ್ಲ ಒಳ್ಳೆದಾಗಲಿ. ಬರೀ 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 30 ರೂಪಾಯಿ ಹೊಟ್ಟೆ ತುಂಬ ಊಟಕ್ಕೆ, 30 ರೂಪಾಯಿ ಹೊಟ್ಟೆ ತುಂಬ ಊಟಕ್ಕೆ ಕೊಡ್ತೀವಿ. ರೊಟ್ಟಿ ಊಟ ರೊಟ್ಟಿ ಊಟ. ಹೊಟ್ಟೆರ ಬಹಳ ಸ್ಥಿತಿ ಇಲ್ಲೆಲ್ಲಿ ಹೋಟೆಲ್ ಇಲ್ಲ. ಒಂದು 3 ಕಿಲೋಮೀಟ್ರ್ ಹೊರಗೆ ಹೋಗ್ಬೇಕು. ಇಲ್ಲೊಬ್ರು ಅಜ್ಜಿ ಕುಂತರ್ಕೆ ಒಂದು ತಡಿ. ಅಜ್ಜಿ ಇಲ್ಲಿ ಸಮೀಪದಾಗ ಹೋಟೆಲ್ ಎಲ್ಲಿ ಇಲ್ಲೇನು? ಯಾಕಪ್ಪ? ಏನಿಲ್ಲ ಅಜ್ಜಿ, ತುಂಬ ಹೊಟ್ಟೆ ಹಸ್ತೈತಿ, ಇಲ್ಲೆಲ್ಲಿ ಹೋಟೆಲ್ ಇಲ್ಲ, ಅಲ್ಲಿ ಸಮೀಪದಾಗ ಎಲ್ಲರ ಅದಾವಣ ಅಂತ ಕೇಳಾಕತ್ತಿದ್ನಿ. ಅಯ್ಯೋ ಹೌದಾ ಮಗನ, ನಾನು 30 ರೂಪಾಯಿಗೆ ರೊಟ್ಟಿ ಊಟ ಕೊಡ್ತೇನೆ ನೋಡಪ್ಪ. ಮತ್ತೆ ತಿಂತೀನ ಹೆಂಗೆ? ಅದೇನ ಕಂಕ್ಳದಾಗ ಬಗ್ಲಾಗ ಕೂಸಿಟ್ಕೊಂಡು ಊರು ತುಂಬ ಹುಡುಕಿದ್ರೆ ಅನ್ನಂಗೆ ಆತು ನೋಡಿ. ನೀವು ಇಲ್ಲೇ ಕುಂತೀರಿ, ನಾವು ಊಟ ನಾತೇನೆ ನೋಡ್ರಿ ಅಜ್ಜಿ. ಕೊಡ್ಲಪ್ಪ ಊಟಕ್ಕೆ? ಮೊದಲು ಕೊಡ್ರಿ ಅಜ್ಜಿ. ತಗೋತಮ್ಮ ಊಟನ. ಹಾಂ ರೀ ಅಜ್ಜಿ. ಆ ಕಡೆ ಕುಂತು ತಿಂತೀಯ ನೋಡಪ್ಪ, ಗಾವಕತ್ತಾನೆ ಇಲ್ಲಿ ನಿಂತು ಉಣ್ಣಕ್ಕೆ. ಮಸ್ತ್ ಐತಿ ಬಿಡು ಅಜ್ಜಿ, ಮಸ್ತ್ ಐತ್ರಿ ಊಟ. ಸೊಪ್ಪಿನ ಪಲ್ಯ, ಗಜ್ರಿ ಪಲ್ಯ, ಮತ್ತು ಸೌತೆಕಾಯಿ, ಗಾಜ್ರಿ, ಮೊಸರು, ಮಸ್ತ್ ಐತಿ ಬಿಡ್ರಿ, ಚಟ್ನಿ, ಆಮೇಲೆ ಪಚಡಿ ಎಲ್ಲ ಮಸ್ತ್ ಐತಿ. ರೊಟ್ಟಿ ಗಿಟ್ಟಿ ಮಸ್ತ್ ಐತಿ. ಚಲೋ ಐತಪ್ಪ, ಚಲೋ ಆತ್ ಬಿಡು. ನಿಮ್ಮಂತಾರೆ ನಾವು ಬೆಳಗ್ಗೆ 5 ಗಂಟೆಗೆ ಮಾಡ್ಕೊಂಬಂದು ಕುಂತಿರ್ತೀನಿಪ್ಪ ನಾನು. ನಿಮ್ಮಂತಾರೆ ನಮ್ಮ ಮತ್ತೆ ಬಡವರು ಮಾಡ್ಕೊಂಬಂದಿದ್ದು ಉಂಡೆ ನಮಗೆ 4 ಕಾಸು ಸಹಾಯ ಮಾಡಿದರೆ ಒಳ್ಳೇದಾಗತ್ತಪ್ಪ. ಒಳ್ಳೆ ಹಣ ಮಾಡೋ ಉದ್ದೇಶ ಅಂತಲ್ಲ, ಹಸ್ತಾರಿಗೆ ಒಂದು ಹೊಟ್ಟೆ ತುಂಬಿಸೋದಕ್ಕೆ ಒಂದು ದೇವ್ರ ನೆರವು ನಂಗೆ ಕೊಟ್ಟಾನ, ಸಾಕಷ್ಟೆ. ಅಜ್ಜಿ ನಿಜವಾಗ್ಲೂ ಮಸ್ತ್ ಐತ್ರಿ, ಮಸ್ತ್ ಐತಿ. ನಾವು ರೊಟ್ಟಿ ಊಟನ ಉಂಡದಿಲ್ಲ ಇಂಥ, ಅದನ್ನು ಭಾರಿ ಐತಿ ನೋಡ್ರಿ. ಚಲೋ ಆಯ್ತು ಬಿಡಪ್ಪ. ಪಲ್ಯಗೆಲ್ಲ ಏನ್ರ ಹಚ್ಚಿರೇನಪ್ಪ ಇನ್ನೊಟ್ಟು? ಬ್ಯಾಡ್ರಿ ಅಜ್ಜಿ, ಸಾಕು. ಮಸ್ತ್ ಐತ್ರಿ, ಸುಳ ಕೆಡಿಸ್ಬಾರ್ದ್ರಿ. ಬೇಡ ಮಸ್ತ್ ಐತಿ, ಇಷ್ಟ ಸಾಕ್ರಿ. ಅಜ್ಜಿ ಎಷ್ಟಾತ್ರಿ? ಅಪ್ಪ 30 ರೂಪಾಯಿ ನೋಡು. ಅಜ್ಜಿ ತಗೋರಿ. ಹ್ಞೂನ್ಪ. ಎನಸ್ಕೋಬೇಕಿಲ್ರಿ ಅಜ್ಜಿ? ಯಪ್ಪ ಹೋಗ, ನೀ ಏನು 10 ರೂಪಾಯಿ ಕೊಟ್ಟರೆ ನೀನು ಏನು ಎತ್ತರಕ್ಕೆ ಇದಾಗಂಗಿಲ್ಲ, ನಾನು 10 ರೂಪಾಯಿ ಹೆಚ್ಚಿಗೆ ತೊಗೊಂಡ್ರೆ ನಾನು ಇದಾಗಂಗಿಲ್ಲ. ವಿಶ್ವಾಸ ಅನ್ನೋದು ಮುಖ್ಯ ಐತಿಲ್ಪ, ಸಾಕು ಹೋಗ್ಪ, ಹೋಗಿ ಬಾ. ಮತ್ತೆ ಬಂದ ಬಾಪ. ಹ್ಞೂ ರೀ ಅಜ್ಜಿ, ಆಯ್ತು ರೀ, ಹೋಗಿ ಬರ್ತೇನೆ. ಶ್ರುತಿ ಇಲ್ಯಾಕೆ ನಿಂತಿ? ಏನಿಲ್ರಿ ಅಜ್ಜಿ, ಊಟದ್ದು ನಾವು ವ್ಯಾಪಾರ ಮಾಡಕತ್ತಾರ ಕಾಣಿಸ್ತೈತಿ, ಅದಕ್ಕೆ ಏನೈತೆ ಅಂತ ಕೇಳಕ್ಕೆ ನಿಂತೆ. ಬಾ ಯವ್ವ ಬಾ, 30 ರೂಪಾಯಿ ನೋಡು, 30 ರೂಪಾಯಿ. ನಿಂಗೆ ಎಷ್ಟು ಬೇಕು ಹೊಡೆತು ಮತ್ತು ಇನ್ನೂ 30 ರೂಪಾಯಿ ನೋಡು ಊಟ, ರೊಟ್ಟಿ ಊಟ. ರೀ ನನಗೆ ಹಸು ಭಾಳ ಆಗೈತಿ, ಊಟ ಮಾಡೋಣ ರೀ. ಇಲ್ಲೊಂತೀಯಾ? ಯಪ್ಪ ನಾವು ಸ್ವಚ್ಛಂಗೆ ಮಾಡ್ಕೊಂಡು ಬಂದಿರ್ತೈತೋ ಅಡಿಗೆನ. ಹಂಗಲ್ರಿ ಅಮ್ಮಾರ, ಇಲ್ಲೇ ಯಾವತ್ತೂ ಹಿಂಗೆ ಹೊರಗಿಂದ ಅದು ಉಂಡ ರೂಢಿದಿಲ್ರಿ, ಅದಕ್ಕೆ ಅಂದ್ಯಾಳ್ರಿ. ಹೆಂಗಪ್ಪ ಊಟ ಮಾಡ್ತೀರನೇ? ಹೆಂಗೆ ಕೊಡ್ಲೇನ ಹಚ್ಚಿ? ಕೊಡ್ರಿ ಅಮ್ಮಾರ, 2 ಪ್ಲೇಟ್ ಕೊಡ್ರಿ. ತೋರ್ಪ ತಡಿ, ಇನ್ನೊಂದು ಪ್ಲೇಟ್ ಕೊಡ್ತೇನೆ. ಅಮ್ಮಾರ ಮಸ್ತ್ ಐತ್ರಿ. ಹೌದಾ, ನಾನು ತಿಂತೀನಿ ತಡಿ. ಭಾರಿ ಐತಿ, ಖುಷಿ ಆಯ್ತು ಬಿಡಪ್ಪ ನನಗೆ. ನಾನು 5 ಗಂಟೆಗೆ ಎದ್ದು ಮಾಡ್ಕೊಂಬಂದಿದ್ದಕ್ಕೂ ನನಗೂ ಒಂಥರ ಸಾರ್ಥಕತೆ ಅನ್ನಿಸುತ್ತೆ. ಹೊಟ್ಟೆ ತುಂಬ ತಿಂದು ಮನಸ್ಸು ತುಂಬ ನಂಗೆ ಹಾರೈಸೋಕಿರಲ್ಲ, ಅಷ್ಟೇ ಸಾಕಪ್ಪ. ಅಜ್ಜಿ ಎಷ್ಟಾತ್ರಿ? ಯವ್ವ ನಿಂದೊಂದು ಪ್ಲೇಟ್, ನಿಮ್ಮ ಮನೆಯವ್ರದ್ದು ಒಂದು ಪ್ಲೇಟ್, 30 ರೂಪಾಯಿಗೆ ಒಂದು ಪ್ಲೇಟ್ 60 ರೂಪಾಯಿ ಆಯ್ತು. ಅಜ್ಜಿ ತಗೋರಿ. ಹ್ಞೂ ಐತೆ, ಕರೆಕ್ಟ್ ಐತೆ. ಬರ್ತೀವ ರೀ ಅಜ್ಜಿ? ಹೋಗಿ ಬಾ ಮಗಳ, ಹೋಗಿ ಬರ್ರಿ. ಯಮ್ಮ ಆರಾಮದಿಯಾ? ವ್ಯಾಪಾರ ಹೆಂಗೆ ನಡೆದೈತಿ? ದೇವ್ರ ದಯಿಂದ ನಿಮ್ಮಂತಾರ ದಯಿಂದ ಚಲೋ ನಡೆದೈತ್ರಿ ಅಕ್ಕರೆ. ನಮ್ಮಂತಾರ್ದು ಯಾಕವ, ನೀ ಕಷ್ಟಪಟ್ಟು ಪಾಪ 5 ಗಂಟೆಗೆ ಅದು ಮಾಡ್ಕೊಂಬಂದಿರ್ತಿ, ನಿನ್ನ ಪರಿಶ್ರಮದಿಂದ ನೀನು ದುಡಿತಿ ಅಷ್ಟ, ಹೌದಿಲ್ಲ? ಏನು ತಂದಿರಿ ಅಕ್ಕಾರ ಊಟಕ್ಕೆ? ರೊಟ್ಟಿ ಊಟ ತಂದೇನ್ರಿ. 3 ಪ್ಲೇಟ್ ಕೊಟ್ಬಿಡ್ರಿ. ಹ್ಞೂ ರೀ, ಕೊಡ್ತೇನೆ. ಮಸ್ತ್ ಮಾಡಿರಿ ಬಿಡು ಬಾ ಪಲ್ಯ ಅಮ್ಮ. ಪಲ್ಯಗೆಲ್ಲ ಭಾರಿ ಆಗೈತೆ ನೋಡಿ, ಮಸ್ತ್ ಆಗೈತಿ. ಹೌದು ಮಸ್ತ್ ಆಗೈತೆ ನೋಡು, ರೊಟ್ಟಿ ಮೆತ್ತಾಗ ಹೋಳಿಗೆವು. ಯಮ್ಮ ಹೆಂಗೆ ಒಂದು ಪ್ಲೇಟ್? 30 ರೂಪಾಯಿ ರೀ. ನಿಮ್ದು 30 ಅವ್ರದ್ದು 90 ರೂಪಾಯಿ ಆತ್ರಿ. ಪಾರ್ವತಿ, ಇದ್ರಾಗ ಕೊಡ್ತೇನೆ ತಗೋ, ಆಗಲ್ಲ ಚೇಂಜ್ ಇಲ್ಲ ನಾತಿದ್ದಿ, ಮನೆಗೆ ಹೋದ್ಮೇಲೆ ಕೊಡಿ ಅಂತ. ಕೊಡ್ತೀರಾ ಅಕ್ಕರ? ಹ್ಞೂ ಕೊಡ್ತೇನೆ. ತಗೋರಿ ಅಮ್ಮಾರ. ನಮಸ್ಕಾರ ಗೆಳೆಯರಿ. ನೀವು ಹಿಂಗೆ ದೇವಸ್ಥಾನಕ್ಕೆ ಹೋದಾಗ ಹಿಂಗೆ 30 ರೂಪಾಯಿದ ರೊಟ್ಟಿ ಊಟ ಅಥವಾ ಬೇರೆ ಯಾವ್ದಾರ ಹಿಂಗೆ ಚಪಾತಿ ಊಟ ತಿಂದಿದ್ರೆ ಹೇಗೆ ಮಾಡ್ತಾರೆ, ಹೆಂಗಿತ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಅನುಭವ ಹೆಂಗಿತ್ತು ಅಂತ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀವಿ. ನಮಸ್ಕಾರ.